नमः सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो उच्चायानं नमो लोये सौवसाहूरम् एसो पञ्चनमो यारो सौरपावपनासनो मङ्गलानं च गौरेशिं परमं भवै मङ्गलं परमं भवै मङ्गलम् जेलाताति गौतमगुरुनि वीरप्रभु की वाणी को सूत्र रहे गुरु परंपरा से नमन करो जिनवाणी को चर्चा त्रेपन भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। जय बोलो पंच परमेश्वरी भगवान की जय हो। जय बोलो 24 तीर्थंकर भगवान की जय हो। जय बोलो जिनवानी माता की जय हो। जय बोलो चारित्र चक्रवर्ती आचार्य श्री शांति सागर जी महाराज की जय हो। जय बोलो संत शिरोमणि आचार्य गुरुवर विद्यासागर जी महाराज की जय हो। जय बोलो आचार्य प्रवर श्री समय सागर जी महाराज की जय हो। जय बोलो परम पूज्य निर्यापक समन श्री नियम सागर जी महाराज की जय हो। जय बोलो परम पूज्य मुनि श्री प्रशांत सागर जी महाराज की जय हो। जय बोलो समस्त आचार्य संघ की जय हो। पूज्य ಮುನಿ ಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದೈಕ, ಪಾರಿಣಾಮಿಕ ಈ ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಮಾರ್ಗಣ ಸ್ಥಾನಗಳಿಂದಲೂ ಗುಣಸ್ಥಾನ ಸಾಮಾನ್ಯಗಳಿಂದಲೂ ಮಾರ್ಗಣ ಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಅದು ಪರ್ಯಾಪ್ತಕ ಹಾಗೂ ಅಪರ್ಯಾಪ್ತಕ ಭೇದದಿಂದ ಮೊದಲಿಗೆ ಪರ್ಯಾಪ್ತಕರ ಅಪೇಕ್ಷಾದಿಂದ ಮಾರ್ಗಣ ಸ್ಥಾನಗಳಲ್ಲಿ ಗುಣಸ್ಥಾನಗಳಲ್ಲಿ ಅನ್ನುವಂಥ ವಿಷಯವನ್ನ ಸ್ವಲ್ಪ ತಿಳಿಯುವಂಥ ಪ್ರಯತ್ನ ಆಗಿದೆ. ಈಗ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮಾರ್ಗಣ ಸ್ಥಾನಗಳಲ್ಲಿ ಗುಣಸ್ಥಾನಗಳಲ್ಲಿ ಏನೇನು ಭಾವಗಳ ಆಗಬಹುದು ಜೀವಕ್ಕೆ ಅನ್ನುವಂತಹ ವಿಷಯವನ್ನ ಕುರಿತು ಚರ್ಚೆ ಮಾಡ್ತಾ ಇದ್ದೇವೆ. ಮೊದಲಿಗೆ ಮಾರ್ಗಣಗಳಲ್ಲಿ ಹೇಳ್ತಿದ್ದಾರೆ. ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ವೇದ ಮಾರ್ಗಣ, ಕಷಾಯ ಮಾರ್ಗಣ. ಆಮೇಲೆ ಜ್ಞಾನ ಮಾರ್ಗಣ. ಜ್ಞಾನ ಮಾರ್ಗಣದಲ್ಲಿ ಕೂಮತಿ ಕುಶ್ರುತ ಜ್ಞಾನ ಮಾರ್ಗಣದ ವಿಷಯವನ್ನ ಸ್ವಲ್ಪ ತಿಳಿದಂತಾಗಿದೆ ನಿವೃತ್ತಿ ಅಪರ್ಯಾಪ್ತಕರಲ್ಲಿ. ಇನ್ನು ಮುಂದಿನ ವಿಷಯವನ್ನ ಗ್ರಂಥದ ಅನುಸಾರ ತಿಳಿಯುವಂತ ಪ್ರಯತ್ನ ಮಾಡುವುದು. ಪೇಜ್ ನಂಬರ್ 117 ಜ್ಞಾನ ಮಾರ್ಗಣೆಯಲ್ಲಿ ಮತೀಕೃತ ಅವಧಿ ಜ್ಞಾನ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 11, ಔದಯಿಕ 19, ಪಾರಿಣಾಮಿಕ 2 ಒಟ್ಟು 34 ಭಾವಗಳು. ಇದರ ವಿಶೇಷತೆ ಮತೀಕೃತ ಅವಧಿ ಜ್ಞಾನದ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 4 ಹಾಗೂ 6 ಗುಣಸ್ಥಾನಗಳು ಇರುತ್ತವೆ. 4 ಹಾಗೂ 6 ಗುಣಸ್ಥಾನಗಳು ಇರುತ್ತವೆ. 4ನೇ ಗುಣಸ್ಥಾನದಲ್ಲಿ ಭಾವ ಸಾಮಾನ್ಯ ನಿವೃತ್ತಿ ಅಪರ್ಯಾಪ್ತಕ ಗುಣಸ್ಥಾನದ ಭಾವಗಳಲ್ಲಿಯ 2 ಜ್ಞಾನ ಕಡಿಮೆ ಮಾಡಿದಾಗ 33 ಭಾವಗಳು ಇರುತ್ತವೆ. ಹಾಗೂ 6ನೇ ಗುಣಸ್ಥಾನದಲ್ಲಿಯೂ 2 ಜ್ಞಾನ ಕಡಿಮೆ ಮಾಡಿದಾಗ 25 ಭಾವಗಳು ಇರುತ್ತವೆ.
ಈಗ ಮತೀಶ್ವತ ಅವಧಿ ಜ್ಞಾನ ಮಾರ್ಗಣ ಮೂರನ್ನು ಸೇರಿಸಿ ಒಂದು ಮಾರ್ಗಣೆಯಲ್ಲಿ ಹೇಳ್ತಿದ್ದಾರೆ. ಈ ಮಾರ್ಗಣೆಯಲ್ಲಿ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಅಂದ್ರೆ ಪರ್ಯಾಪ್ತಿ ಪೂರ್ಣ ಮಾಡಿಕೊಳ್ಳುವುದಕ್ಕಿಂತ ಮುಂಚಿನ ಅವಸ್ಥೆಯಲ್ಲಿ ಅಂದ್ರೆ ಮಾಡಿಕೊಳ್ಳುತ್ತಿರುವ ಅವಸ್ಥೆಯಲ್ಲಿ ಏನೇನು ಭಾವಗಳಾಗಬಹುದು ಅಂತಂದ್ರೆ ನೋಡಿ, ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಮತಿಶ್ರುತ ಅವಧಿಯ ಜೊತೆಗೆ ಇರುವಂತಹ ಗುಣಸ್ಥಾನಗಳು ಯಾವ್ಯಾವು? 4 ಮತ್ತು 6. ಉಳಿದ ಯಾವ ಗುಣಸ್ಥಾನಗಳಲ್ಲಿಯೂ ನಿವೃತ್ತಿಯ ಪರ್ಯಾಪ್ತಕದಲ್ಲಿ 3 ಜ್ಞಾನ ಇರುವುದಿಲ್ಲ. ಯಾಕೆಂದ್ರೆ ಗುಣಸ್ಥಾನ 1ರಲ್ಲಿ ಅಲ್ಲಿ ಕೂಮತಿ ಇರ್ತದೆ, ಕೂಶುತ ಇರ್ತದೆ. 2ರಲ್ಲಿ ಕೂಡ ಕೂಮತಿ ಕೂಶುತ ಇರ್ತದೆ. ಹಾಗಾಗಿ 4 ಮತ್ತು 6 ಇವೆರಡು ಗುಣಸ್ಥಾನಗಳಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇರ್ತದೆ ಮತಿಶ್ರುತ ಅವಧಿಯ ಜೊತೆಗೆ. ಔಪಶಮಿಕ ಭಾವಗಳು 1 ಆಗಬಹುದು. ಔಪಶಮಿಕ ಭಾವ ಯಾವುದಾಗಬಹುದು? ದ್ವಿತೀಯೋಪಶಮ. ದ್ವಿತೀಯೋಪಶಮ ಆಗಬಹುದು. ಕ್ಷಾಯಿಕ ಭಾವಗಳಲ್ಲಿ ಕೂಡ 1 ಕ್ಷಾಯಿಕ ಭಾವ ಆಗಬಹುದು. ಕ್ಷಾಯಿಕ ಸಮ್ಯಕ್ತ್ವ ಭಾವ ಯಾರದ್ದಾದ್ರೂ ಜನ್ಮದ ಜೊತೆಗೆ ಮತಿಶ್ರುತ ಅವಧಿ ಜ್ಞಾನಗಳ ಜೊತೆಗೆ ಕ್ಷಾಯಿಕ ಸಮ್ಯಕ್ತ್ವ ಇರಬಹುದು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವದಲ್ಲಿ ಒಂದು ಯಾವುದು ಮಾರ್ಗಣ ಇದೆ ಅದು ಒಂದು ಜ್ಞಾನ ಅಂತ ತಗೋಬೇಕು. ಮತಿಶ್ರುತ ಅವಧಿ ಇದೆಲ್ಲ ಸೇರಿ ಒಂದು ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ 3 ದರ್ಶನಗಳು ಇರ್ತವೆ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳಲ್ಲಿ 5 ಲಬ್ಧಿಗಳಿರ್ತವೆ. ಕ್ಷಾಯೋಪಶಮಿಕ ಭಾವಗಳು. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಇನ್ನು ಮತಿಶ್ರುತ ಅವಧಿ ಜ್ಞಾನದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕ್ಷಾಯೋಪಶಮಿಕ ಚಾರಿತ್ರವೂ ಇರಲಿಕ್ಕೆ ಸಾಧ್ಯ. 6ನೇ ಗುಣಸ್ಥಾನದಲ್ಲಿ ಮಿಶ್ರಕಾಯ ಯೋಗ ಇರುವಾಗ ನಿವೃತ್ತಿಯ ಪರ್ಯಾಪ್ತಕ ಇರುತ್ತದೆ. ಹಾಗಾಗಿ ಕ್ಷಾಯೋಪಶಮಿಕ ಚಾರಿತ್ರ ಭಾವ ಕೂಡ ಮತಿಶ್ರುತ ಅವಧಿಯ ಜೊತೆಗೆ ಇರಲು ಸಾಧ್ಯ. ಸಂಯಮ ಭಾವ ಇರುವುದಿಲ್ಲ. ಯಾಕೆಂದ್ರೆ ಇಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. ಒಟ್ಟು ಕ್ಷಾಯೋಪಶಮಿಕದಲ್ಲಿ ಎಷ್ಟು ಭಾವ? 11 ಭಾವಗಳು. ಕ್ಷಾಯೋಪಶಮಿಕದಲ್ಲಿ 11 ಭಾವಗಳು. ಇನ್ನು ಔದೈಕ ಭಾವಗಳಲ್ಲಿ ನೋಡ್ರಿ, ಮತಿಶ್ರುತ ಅವಧಿ ಜ್ಞಾನದ ಜೊತೆಗೆ ಜನ್ಮ ಎಲ್ಲೆಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ? 4 ಗತಿಗಳಲ್ಲಿ ಸಾಧ್ಯ ಇದೆ. ಕಷಾಯಗಳು 4 ಇವೆ. ಕ್ರೋಧ, ಮಾನ, ಮಾಯಾ, ಲೋಭ. ಇನ್ನು ವೇದ ಭಾವಗಳಲ್ಲಿ ಯಾವ್ಯಾವ ವೇದಗಳಿರ್ತವೆ? ನಪುಂಸಕ ವೇದ, ಪುರುಷ ವೇದ. ಯಾಕೆ? ಸಮ್ಯಕ್ತ್ವ ಆದ್ಮೇಲೆ ಸ್ತ್ರೀ ಹಾಗಾಗಿ ಮತಿಶ್ರುತ ಅವಧಿ ಜ್ಞಾನ ಮಾರ್ಗಣ ಇದು ಸಮ್ಯಕ್ತ್ವದ ಜೊತೆಗೆ ಇರುವಂತದ್ದಿದೆ. ಸಮ್ಯಕ್ತ್ವದ ಜೊತೆಗೆ 4ನೇ ಗುಣಸ್ಥಾನದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವಾಗ ಕೂಡ ತ್ರಿವೇದ ಬರುವುದಿಲ್ಲ. ಇನ್ನು ಮುನಿ ಅವಸ್ಥೆಯಲ್ಲಿ ಆಹಾರಕ ಮಿಶ್ರಕಾಯ ಯೋಗ ಇದೆ, ಅಲ್ಲಿ ಕೂಡ ಅಪರ್ಯಾಪ್ತಕ ಅವಸ್ಥೆ ಇದೆ, ಅಲ್ಲಿ ಕೂಡ ಸ್ತ್ರೀವೇದ ಇರುವುದಿಲ್ಲ. ಹಾಗಾಗಿ ವೇದಗಳು 2. ಒಂದು ನಪುಂಸಕ ವೇದ, ಯಾವ ಅಪೇಕ್ಷದಿಂದ? ನರಕಗತಿಯ ಅಪೇಕ್ಷದಿಂದ. ಆಮೇಲೆ ಪುರುಷ ವೇದ, ಉಳಿದ ಗತಿಯ ಅಪೇಕ್ಷದಿಂದ. ಆಮೇಲೆ ದರ್ಶನ ಇರುವುದಿಲ್ಲ. ಈಗ ದೇವಗತಿಯಲ್ಲಿ ದೇವತೆಗಳಿಗೆ ಉಚಿತ ಮಹಿಮದಿಂದ ಸಮ್ಯಕ್ ದರ್ಶನ ಆಗುತ್ತೆ. ಆವಾಗ ಸ್ತ್ರೀ ಪರ್ಯಾಯದಲ್ಲಿ ಇದ್ರೆ ಅವ್ರಿಗೆ ಆಗೋದಿಲ್ಲ. ಅವ್ರಿಗೆ ಆದ್ಮೇಲೆ ಅವಧಿ ಜ್ಞಾನನೂ ಆಗ್ಬೋದಲ್ವಾ? ಮತ್ತೆ ದೇವತೆಗಳಲ್ಲಿ ಸರಿ ನಿವೃತ್ತಿ ಆಯ್ತು.
ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ ಇದೆ, ಯಾಕೆಂದ್ರೆ ಕೇವಲ ಜ್ಞಾನ ಇಲ್ಲ. ಅಸಂಯಮಿಗಳು ಇರ್ತಾರೆ. 4ನೇ ಗುಣಸ್ಥಾನದಲ್ಲಿ ಅಸಂಯಮ ಇದೆ. ಇದು ಸಾಮಾನ್ಯ ಮಾರ್ಗನ ಇರೋದ್ರಿಂದ ಈ ಅಸಂಯಮನು ಸಾಧ್ಯ ಇದೆ ಅಂತ ಲೆಕ್ಕ ತಗೋಬೇಕು. ಆಮೇಲೆ ಅಪರ್ಯಾಪ್ತಕ ಇರುವಾಗ ಅಸಂಯಮನೇ ಇರುವುದಲ್ಲ. ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 6 ಲೇಷಗಳು ಸಾಧ್ಯ. ಹಾಗಾಗಿ ಔದೈಕ ಭಾವಗಳು ಎಷ್ಟಾಯಿತು? 19. ಇನ್ನು 2 ಪಾರಿಣಾಮಿಕ ಭಾವಗಳು, ಜೀವತ್ವ, ಭವ್ಯತ್ವ. ಯಾಕೆಂದ್ರೆ ಸಮ್ಯಕ್ತ್ವ ಆಗಿದೆ ಅಂತನ್ನುವಂಥ ಜೀವರಲ್ಲಿ ನಿಯಮದಿಂದ ಭವ್ಯತ್ವವೇ ಇರ್ತದೆ. ಆ ಭವ್ಯತ್ವ ಜೀವಗಳು ಈ ಗುಣಸ್ಥಾನಗಳನ್ನ ಹೊಂದುವುದಿಲ್ಲ. ಎಲ್ಲ ಸೇರಿಸಿ ಎಷ್ಟಾಯ್ತು? 34 ಆಯ್ತು. ಇದು 2 ಸಾಮಾನ್ಯ ರೂಪದಿಂದ ನೋಡಿದಾಗ, 4 ಮತ್ತು 6 2 ಗುಣಸ್ಥಾನಗಳ ಅಪೇಕ್ಷದಿಂದ. ಇನ್ ಕೇವಲ 4ನೇ ಗುಣಸ್ಥಾನವನ್ನ ನೋಡಿದ್ರೆ ಏನೇನಾಗಬಹುದು ನೋಡ್ರಿ. ಮತಿಶುದ್ಧ ಅವಧಿ ಜ್ಞಾನ ಮಾರ್ಗಣ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಭಾವ ಎಷ್ಟಿರಬಹುದು? 1. ವೈಕ್ರಿಕ ಮಿಶ್ರ ಕಾಯ ಯೋಗದ ಅಪೇಕ್ಷದಿಂದ ದ್ವಿತೀಯೋಪಶಮ ಸಮ್ಯಕ್ತ್ವ ಇದೆ. ಕ್ಷಾಯಿಕ ಸಮ್ಯಕ್ತ್ವ ಕೂಡ ಒಂದೇ. ಜನ್ಮದ ಇರಲಿಕ್ಕೆ ಸಾಧ್ಯ ಇದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 1. ಅದೇ ಮತಿಶುದ್ಧ ಅವಧಿ ಎಲ್ಲ ಸೇರಿ ಮಾರ್ಗಣಾದ ರೂಪದಿಂದ 1. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನ 3. ಲಬ್ಧಿ 5. ಸಮ್ಯಕ್ 1. ಚಾರಿತ್ರ ಚಾರಿತ್ರ ಇರೋದಿಲ್ಲ. ಹೇಮ ಸಂಯಮ ಇಲ್ಲ. ಎಷ್ಟಾಯ್ತು? ಕ್ಷಾಯೋಪಶಮಿಕ ಭಾವ 10. ಔದೈಕ ಭಾವದಲ್ಲಿ ಗತಿಗಳು ಗತಿ 4, ಕಷಾಯ 4, ವೇದ 2, ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ, ಲೇಷ್ಯ 6. ಎಲ್ಲ ಸೇರಿಸಿ 19. ನೋಡಿ. ನೋಡ್ರಿ, ಗತಿ 4, ಕಷಾಯ 4, ವೇದ ಎಷ್ಟು? 2. ಮಿಥ್ಯಾದರ್ಶನ ಇರುವುದಿಲ್ಲ. ಟೈಮ ಇದೆ. ಲೇಷದಲ್ಲಿ 6. 2 ಪಾರಿಣಾಮಿಕ ಭಾವಗಳು. 33 ಸರಿ ಇದೆ. 4ನೇ ಗುಣಸ್ಥಾನದ ಅಪೇಕ್ಷಾದಿಂದ ಮತಿಶುದ್ಧ ಅವಧಿ ಜ್ಞಾನ ಮಾರ್ಗಣದಲ್ಲಿ ಅವಿರತ ಸಂಯುಕ್ತ ಗುಣಸ್ಥಾನದಲ್ಲಿ ನಿವೃತ್ತಿ ಅಪರ್ಯಾಪ್ತಕರಲ್ಲಿ 33 ಭಾವಗಳು. ಇನ್ನು 6ನೇ ಗುಣಸ್ಥಾನದಲ್ಲಿ ಕೂಡ ಮತಿಶುದ್ಧ ಅವಧಿಯಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಇರಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಏನೇನಾಗ್ತದೆ ನೋಡ್ರಿ. ಔಪಶಮಿಕ ಭಾವಗಳು 6ನೇ ಗುಣಸ್ಥಾನದಲ್ಲಿ 2. 1 ಇರೋದಿಲ್ಲ. ಔಪಶಮಿಕ ಇಲ್ಲ ಸರ್. ಕ್ಷಾಯಿಕ 2 ಇರುತ್ತೆ. ಕ್ಷಾಯಿಕ 1 ಇರ್ತದೆ. ಕ್ಷಾಯಿಕ ಸಮ್ಯಕ್ತ್ವ. ಕ್ಷಾಯಿಕ ಚಾರಿತ್ರ 8ನೇ ಗುಣಸ್ಥಾನದಲ್ಲ. ಕ್ಷಾಯಿಕ ಸಮ್ಯಕ್ತ್ವ 1 ಇರ್ತದೆ. ಔಪಶಮಿಕದಲ್ಲಿ ಯಾವುದೂ ಇರುವುದಿಲ್ಲ. ಕ್ಷಾಯಿಕ ಸಮ್ಯಕ್ತ್ವ 1 ಇರ್ತದೆ. ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಇದು 1. ಮತಿಶುದ್ಧ ಅವಧಿ. ಆಮೇಲೆ ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ 3. ಚಕ್ಷು ಅವಧಿ. ಲಬ್ಧಿಗಳು 5. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಬಹುದು. ಚಾರಿತ್ರ ಇದೆ. ಸಂಯಮ ಇಲ್ಲ. ಎಷ್ಟಾಯ್ತು? 13. 1, 3, 4, 1, 5, 9, 1, 10, 1, 11.
ಜ್ಞಾನ ಒಂದಂತಾನೆ ತಗೋಬೇಕಲ್ಲ. ಹೌದು, ಒಂದಂತಾನೆ ತಗೋಬೇಕು. ಮಾರ್ಗಣ ಯಾವ್ದಿರ್ತದೆ ಅದು ಚೇಂಜ್ ಆಗೋದಿಲ್ಲ. ಎಷ್ಟಾಯ್ತು? 11. ಇನ್ನು ಔದೈಕ ಭಾವಗಳಲ್ಲಿ ಆಹಾರಕ ಮಿಶ್ರಕಾಯ ಯೋಗದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಇರುವಾಗ ಅತಿಶ್ರುತ ಅವಧಿಯಲ್ಲಿ 4 ಗತಿಗಳಲ್ಲಿ ಯಾವುದು? ಒಂದೇ ಗತಿ, ಒಂದು ಮನುಷ್ಯ ಗತಿ. ಕಷಾಯಗಳಲ್ಲಿ 4. ವೇದ ಪುರುಷ ವೇದ 1. ಮಿಥ್ಯಾಲಕ್ಷಣ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷ್ಯದಲ್ಲಿ 3 ಶುಭ ಲೇಷ್ಯ. ಔದೈಕದ ಎಷ್ಟಾಯ್ತು? 5, 1, 6, 7, 13, 11. 11, 11. 2 ಪಾರಿಣಾಮಿಕ ಟೋಟಲ್ ಎಲ್ಲ ಸೇರಿಸಿ 25 ಆಗ್ತದೆ. ಸರಿ. 25 ಭಾವಗಳು ಯಾವ ಗುಣಸ್ಥಾನದಲ್ಲಿ? 6ನೇ ಗುಣಸ್ಥಾನ. ಗುಣಸ್ಥಾನದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಬರ್ತದೆ ಆಹಾರಕ ಮಿಶ್ರಕಾಯ ಯೋಗದಲ್ಲಿ. ಅಲ್ಲಿ 25 ಭಾವಗಳು ಆಗಲು ಸಾಧ್ಯ. ಯಾವ ಮಾರ್ಗಣದಲ್ಲಿ? ಅತಿಶ್ರುತ ಅವಧಿ ನನ್ನ ಮಾರ್ಗಣದಲ್ಲಿ 25 ಭಾವಗಳಾಗಲು ಸಾಧ್ಯ. ತಿಳಿದು? ತಿಳಿತು. ಜ್ಞಾನ ಮಾರ್ಗಣದಲ್ಲಿ ಏನೇನಾಯ್ತು ಇವಾಗ? ಕುಮತಿ ಆಯ್ತು, ಕುಶ್ರುತ ಆಯ್ತು, ಮತಿ ಶ್ರುತ ಅವಧಿ ಆಯ್ತು. ಇನ್ನ ಎಷ್ಟು ಉಳಿದು? ಅಮಾಯಕ ಚಿದೋಪಸ್ತಂಭನ ಯಥಾಖ್ಯಾತ ಚಾರಿತ್ರ. ಜ್ಞಾನ ಮಾರ್ಗಣ ಇನ್ನ 3 ಉಳಿತು. ಕೂ ಅವಧಿ ಜ್ಞಾನ ಮಾರ್ಗಣ 1 ಉಳಿತು, ಮನಪರಿ ಜ್ಞಾನ ಮಾರ್ಗಣ 1 ಉಳಿತು, ಕೇವಲ ಜ್ಞಾನ ಮಾರ್ಗಣ 1 ಉಳಿತು. ತಿಳಿತು? ಕೂ ಅವಧಿ ಜ್ಞಾನ ಮಾರ್ಗಣದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ, ಅದಕ್ಕಾಗಿ ಅದು ಮಾರ್ಗಣದಲ್ಲಿ ಚರ್ಚೆ ಇಲ್ಲ. ಇದು ಗೊತ್ತಾಯ್ತು? ಕೂ ಅವಧಿದು ಗೊತ್ತಾಯ್ತು. ಮನಪರಿ ಜ್ಞಾನದಲ್ಲಿ ಕೂಡ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. ಯಾಕೆಂದ್ರೆ ಮನಪರಿ ಜ್ಞಾನ ಇರುವಂತದ್ದು 6ರಿಂದ 12 ತನಕ. 10ರ ಮಧ್ಯದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಬರುವುದು 6ನೇ ಗುಣಸ್ಥಾನದಲ್ಲಿ, ಅದು ಕೂಡ ಆಹಾರಕ ಮಿಶ್ರಕಾಯ ಯೋಗದಲ್ಲಿ. ಹಾಗಾಗಿ ಅದರ ಜೊತೆ ಮನಪರಿ ಜ್ಞಾನ ಇರುವುದಿಲ್ಲ. ಹಾಗಾಗಿ ಮನಪರಿ ಜ್ಞಾನ ಮಾರ್ಗಣದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಇದು ಗೊತ್ತಾಯ್ತು? ಇನ್ನು ಕೇವಲ ಜ್ಞಾನ ಮಾರ್ಗಣ. ಕೇವಲ ಜ್ಞಾನ ಮಾರ್ಗಣದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇದೆಯೋ ಇಲ್ಲವೋ? ಅದು ಹಿಂದೆ ಸಾಕಷ್ಟು ಬಾರಿ ಅದು ಬಂದು ಹೋಗಿದೆ ಅಲ್ಲ. ಎಲ್ಲೆಲ್ಲಿ ಕೇವಲ ಜ್ಞಾನ ಬಂದಿದೆ ಅದೇ ಸೇಮ್ ಬರ್ತದೆ, ಏನೂ ವ್ಯತ್ಯಾಸ ಆಗೋದಿಲ್ಲ. ತಿಳಿತು? ಮುಂದೆ ಓದ್ರಿ. ಬಯ್ಯಾಜಿ, ಇದ ಅವಧಿ ಜ್ಞಾನದಾಗ ಹೆಂಗ್ರಿ ಅಪರ್ಯಾಪ್ತಕದಾಗ ಅವಧಿ ಜ್ಞಾನ ಹೆಂಗ್ ಬರ್ತದ್ರಿ? ಜ್ಞಾನದಲ್ಲಿ 6ನೇ ಗುಣಸ್ಥಾನದ ಮುನಿ ಮಹಾರಾಜರಿಗೆ ಅವಧಿ ಜ್ಞಾನ ಇರ್ತದೆ. ಆಹಾರಕ ಕಾಯ ಯೋಗವನ್ನು ಮಾಡುವಂತವರಿಗೆ ಆಹಾರಕ ಮಿಶ್ರಕಾಯ ಯೋಗದಲ್ಲಿ ಅವಧಿ ಜ್ಞಾನ ಇರುವ ಕಾರಣದಿಂದ ಅದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅವಧಿ ಜ್ಞಾನ ಆಗಲು ಸಾಧ್ಯ ಇದೆ. ಇದು 6ನೇ ಗುಣಸ್ಥಾನ ಅವಸ್ಥೆ ಅಂತ. ಇನ್ನು 4ನೇ ಗುಣಸ್ಥಾನದಲ್ಲಿ ಯಾರಾದ್ರೂ ಅವಧಿ ಜ್ಞಾನ ಸಹಿತ ಜನ್ಮ ಆಗ್ತಾ ಇದ್ದಾರೆ, ಉದಾಹರಣೆಗೆ ತೀರ್ಥಂಕರ ಭಗವಾನರ ಜೀವದ ಜನ್ಮ
ಅವಧಿ ಜ್ಞಾನ ಸಹಿತವಾಗಿ ಆಗುವುದರಿಂದ ಅದು ಜನ್ಮತಃ ಅವಧಿ ಜ್ಞಾನವನ್ನ ಹೊಂದಿರ್ತದೆ. ಹಾಗಾಗಿ ಅಲ್ಲಿ ಕೂಡ ಅವಧಿ ಜ್ಞಾನ ಮಾರ್ಗಣ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ. ತಿಳಿದ್ರಿ? ಹೌದು. ದೇವತೆಗಳಲ್ಲಿ ಅವಧಿಜ್ಞಾನ ಅವರು ಪೂರ ಪರ್ಯಾಪ್ತಕರಾದ್ಮೇಲೆ ಬರೋದಾ? ಹೇಳ್ರಿ, ಕೇಳಿಸ್ತಿದೆ? ಕೇಳಿಸ್ತಾ ಇದೆ ಬೆಳಗ್ಗೆ. ಒಂದ್ಸಲ ಅವ್ರೇನೋ ಪ್ರಶ್ನೆ ಕೇಳಿದ್ರು. ಹಾ, ಕೇಳ್ರಿ. ಅದೇ ದೇವತೆಗಳ ಅಲ್ಲಿ ಅವ್ರಿಗೆ ಅಪರ್ಯಾಪ್ತ ಅವಸ್ಥೆಯಲ್ಲಿ ಅವಧಿಜ್ಞಾನ ಇರೋದಿಲ್ವಾ ದೇವತೆಗಳಾಗಿ ಹುಟ್ಟೋರಿಗೆ? ಇರುತ್ತೆ. 4 ಗತಿಯಲ್ಲಿದೆ ಅಂತ ಹೇಳಿದಾರಲ್ಲ ನೋಡ್ರಲ್ಲಿ. ಓಕೆ ಓಕೆ. ಹೆಚ್ಚಾಗುವವರಿಗೂ ಇರ್ಲಿಕ್ಕೆ ಸಾಧ್ಯ ಇದೆ, ಮನುಷ್ಯ ಆಗೋವರಿಗೂ ಇರ್ಲಿಕ್ಕೆ ಸಾಧ್ಯ ಇದೆ, ನರಕ ಗತಿಯಲ್ಲಿ ಹೋಗೋವರಿಗೂ ಇರ್ಲಿಕ್ಕೆ ಸಾಧ್ಯ ಇದೆ, ಆಮೇಲೆ ದೇವಗತಿಯಲ್ಲಿ ಉತ್ಪನ್ನ ಆಗೋವರಿಗೂ ಇರ್ಲಿಕ್ಕೆ ಸಾಧ್ಯ ಇದೆ. ಸಮ್ಯಕ್ತದ ಜೊತೆಗೆ ಯಾರು ಹುಟ್ಟುತ್ತಿರ್ತಾರಲ್ಲ ಅವರಿಗೆ ಇರ್ಲಿಕ್ಕೆ ಸಾಧ್ಯ ಇದೆ. ಅದು ಹಿಂದಿನಿಂದ ಬಂದದ್ದು ಇರಬಹುದು, ಅಲ್ಲಿ ಉತ್ಪನ್ನ ಆಗುವಂಥದ್ದು ಇರಬಹುದು. ಯಾಕಂದ್ರೆ ಅವಧಿ ಜ್ಞಾನ ಭವಾನುಗಾಮಿ ಕೂಡ ಇದೆ, ಭವದಿಂದ ಭವಕ್ಕೆ ಹೋಗುವಂಥದ್ದಿದೆ. ಹಾಗಾಗಿ ಜನ್ಮದ ಜೊತೆಗೆ ಇರ್ಲಿಕ್ಕೆ ಸಾಧ್ಯ ಇದೆ. ತಿಳಿದು? ಗೊತ್ತಾಯ್ತು. ಮುಂದೋದ್ರಿ. ನಿಯಮ ಮಾರ್ಗಣೆ ಸಾಮಾಯಿಕ ಛೇದೋಪಸ್ಥಾಪನಾ ಚಾರಿತ್ರ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದೂ ಇರುವುದಿಲ್ಲ. ಕ್ಷಾಯಿಕ 1, ಕ್ಷಾಯೋಪಶಮಿಕ 13, ಔದಯಿಕ 11, ಪಾರಿಣಾಮಿಕ 2 ಒಟ್ಟು 27 ಭಾವಗಳು. ಮುಂದೆ ಜ್ಞಾನ ಮಾರ್ಗಣ ಆದ ಮೇಲೆ ಸಂಯಮ ಮಾರ್ಗಣ ಇದೆ. ಸಂಯಮ ಮಾರ್ಗಣದಲ್ಲಿ ಏನೇನ್ ಬರುತ್ತೆ? ಅಸಂಯಮ ಇರ್ತದೆ, ಸಂಯಮ ಇದೆ, ಸಾಮಾಯಿಕ, ಛೇದೋಪಸ್ಥಾಪನ, ಪರಿಹಾರ ವಿಶುದ್ಧಿ, ಯಥಾಖ್ಯಾತ, ಸೂಕ್ಷ್ಮ ಸಂಪ್ರಾಯ, ಯಥಾಖ್ಯಾತ. ಇಷ್ಟು ಸಂಯಮ ಮಾರ್ಗಣದಲ್ಲಿ ಬರುವಂತ ವಿಷಯ ಇದೆ. ಇನ್ನು ಅದರಲ್ಲಿ ಅಸಂಯಮ ಇತ್ಯಾದಿಗಳು ಕೂಡ ಸಂಯಮ ಮಾರ್ಗಣದಲ್ಲಿ ಬರ್ತದೆ. ಆದ್ರೆ ಎಲ್ಲಿ ಸಂಯಮ ಇಲ್ಲ ಅದು ಕೂಡ ಸಂಯಮ ಮಾರ್ಗಣದಲ್ಲಿ ಬರ್ತದೆ. ಆದಾಗ್ಯೂ ಮೊದಲಿಗಿಲ್ಲಿ ಸಾಮಾಯಿಕ ಮತ್ತು ಛೇದೋಪಸ್ಥಾಪನಾ ಚಾರಿತ್ರದ ಜೊತೆಗೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇರಲಿಕ್ಕೆ ಸಾಧ್ಯ ಇದೆ. ಆ ಅವಸ್ಥಾದಲ್ಲಿ ಏನ್ ಆಗಬಹುದು, ಭಾವಗಳು ಏನೇನಿರಬಹುದು ಅನ್ನುವಂಥದ್ದನ್ನ ಹೇಳ್ತಾರೆ. ಸಾಮಾಯಿಕ ಸಂಯಮ ಎಲ್ಲಿಂದ ಎಲ್ಲಿ ತನಕ ಇದೆ? ಗುಣಸ್ಥಾನ 6ರಿಂದ 9 ತನಕ ಇದೆ. ಹಾಗಾಗಿ 6ನೇ ಗುಣಸ್ಥಾನದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇದೆ. ಇರುವ ಕಾರಣದಿಂದ ಅದು ಮಾರ್ಗಣದಲ್ಲಿ ಬರುತ್ತೆ. ಇಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಛೇದೋಪಸ್ಥಾಪನ ಕೂಡ ಗುಣಸ್ಥಾನ 6ರಿಂದ ಇದೆ. ಹಾಗಾಗಿ 6ರಲ್ಲಿ ಅದರ ಜೊತೆಗೆ ಕೂಡ ಆಹಾರಕ ಮಿಶ್ರ ಕಾಯಯೋಗ ಆಗಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಔಪಶಮಿಕ ಭಾವಗಳು ಎಷ್ಟಾಗಬಹುದು? ಸಾಮಾಯಿಕ ಸಂಯಮ ಛೇದೋಪಸ್ಥಾಪನಾದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ, ಅಂದ್ರೆ ಆಹಾರಕ ಮಿಶ್ರ ಕಾಯಯೋಗದಲ್ಲಿ ಯಾವುದೇ ಔಪಶಮಿಕ ಸಮ್ಯಕ್ತ್ವ ಇತ್ಯಾದಿಗಳು ಇರುವುದಿಲ್ಲ. ಕ್ಷಾಯಿಕ ಭಾವ ಒಂದಿರಬಹುದು. ಇನ್ ಕ್ಷಾಯೋಪಶಮಿಕದಲ್ಲಿ ಜ್ಞಾನ, ಅತಿ ಶುಭ, ಅವಧಿ 3 ಜ್ಞಾನಗಳಿರಬಹುದು. ಅಜ್ಞಾನ ಭಾವ 1 ಇರುವುದಿಲ್ಲ. ಆಮೇಲೆ ದರ್ಶನಗಳಲ್ಲಿ ಚಕ್ಷು, ಅಚಕ್ಷು 3 ದರ್ಶನಗಳಿರ್ತವೆ. ಲಬ್ಧಿಗಳಲ್ಲಿ 5 ಇರ್ತವೆ. ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ, ಕ್ಷಾಯೋಪಶಮಿಕ ಲಬ್ಧಿಗಳು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ ಇದೆ. ಕ್ಷಾಯೋಪಶಮಿಕ ಚಾರಿತ್ರನೂ ಇದೆ.
ಸಾಮಾಯಿಕ ಸಂಯಮ ಮತ್ತು ಛೇದೋಪಸ್ಥಾಪನಾದಲ್ಲಿ ಗುಣಸ್ಥಾನ 6 ಇರುವುದರಿಂದ ಛಾಯೋಪಶಮಿಕ ಚಾರಿತ್ರನೂ ಇದೆ. ಸಂಯಮ ಇರುವುದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕದ ಭಾವಗಳು ಎಷ್ಟಾಯ್ತು? 13. ಆಮೇಲೆ ಔದಯಿಕ ಭಾವಗಳಲ್ಲಿ ಗತಿ ಎಷ್ಟು ಗತಿಯಲ್ಲಿ ಸಾಮಾಯಿಕ ಸಂಯಮ ಇತ್ಯಾದಿ ಇರಬಹುದು? ಗತಿಯಲ್ಲಿ ಮಾತ್ರ, ಅಂದ್ರೆ 1. ಛಾಯೆಗಳ 4 ಇದೆ. ವೇದದಲ್ಲಿ ಪುರುಷ ವೇದ ಜೊತೆಗೆ ಅಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರ್ಲಿಕ್ಕೆ ಸಾಧ್ಯ. ಉಳಿದ ವೇದಗಳಲ್ಲಿ ಅಪರ್ಯಾಪ್ತಕ ಅವಸ್ಥೆ ಗುಣಸ್ಥಾನ 6ರಲ್ಲಿ ಇಲ್ಲ. ಆಮೇಲೆ ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ. ಸಾಮಾಜಿಕ ಛೇದೋಪಸ್ಥಾಪನದ ಜೊತೆಗೆ ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಆಮೇಲೆ ಲೇಷದಲ್ಲಿ 3 ಶುಭ ಲೇಷಗಳಿವೆ. ಎಷ್ಟಾಯ್ತು? 11. ಆಮೇಲೆ 1 ಜೀವತ್ವ ಮತ್ತು ಭವ್ಯತ್ವ, ಇವೆರಡು ಪಾರಿಣಾಮಿಕ ಭಾವಗಳು. ಎಲ್ಲ ಸೇರಿಸಿ 27 ಭಾವಗಳು. ಒಟ್ಟು 27 ಭಾವಗಳು ಸಾಮಾಯಿಕ ಛೇದೋಪಸ್ಥಾಪನ ಚಾರಿತ್ರ ಮಾರ್ಗಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಇದು ಒಂದೇ ಗುಣಸ್ಥಾನ ಇರುವುದು. ಯಾವ ಗುಣಸ್ಥಾನ ಇರುವುದು? ಗುಣಸ್ಥಾನ 6ನೇ ಗುಣಸ್ಥಾನ. ಅಲ್ಲಿ ಮಾತ್ರ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇರ್ತದೆ. ತಿಳಿಯಿತು ಭಯ್ಯಾಜಿ. ಮನ ಪರ್ಯಾಯ ಜ್ಞಾನದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. ಹಾಗೂ ಕೇವಲ ಜ್ಞಾನದಲ್ಲಿ ಸಾಮಾನ್ಯ ನಿವೃತ್ತಿ ಅಪರ್ಯಾಪ್ತಕದ 13ನೇ ಗುಣಸ್ಥಾನದ ಸಮಾನ 14 ಭಾವಗಳು ಇರುವವು. ಸಾಮಾಯಿಕ ಛೇದೋಪಸ್ಥಾಪನಾ ಚಾರಿತ್ರದ ನಿವೃತ್ತಿ ಅಪರ್ಯಾಪ್ತ ಅವಸ್ಥೆಯಲ್ಲಿ ಪ್ರಮತ್ತ ವಿರತ ಗುಣಸ್ಥಾನ ಮಾತ್ರ ಇರುತ್ತದೆ. ಪರಿಹಾರ ವಿಶುದ್ಧಿ ಸಂಯಮ ಹಾಗೂ ಸೂಕ್ಷ್ಮ ಸಾಂಪ್ರಾಯ ಸಂಯಮದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. ಯಥಾಖ್ಯಾತ ಚಾರಿತ್ರದ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಸಂಯೋಗ ಕೇವಲಿ ಗುಣಸ್ಥಾನ ಮಾತ್ರ ಇರುತ್ತದೆ. ಇನ್ನು ಇಲ್ಲಿ ಸಾಮಾಯಿಕ ಛೇದೋಪಸ್ಥಾಪನ ಆಯಿತು. ಇನ್ನಿದಾದ ಮೇಲೆ ಪರಿಹಾರ ವಿಶುದ್ಧಿ ಸಂಯಮ ಬರ್ತದೆ. ಪರಿಹಾರ ವಿಶುದ್ಧಿ ಸಂಯಮದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. ಯಾಕೆಂದ್ರೆ ಪರಿಹಾರ ವಿಶುದ್ಧಿ ಸಂಯಮದ ಜೊತೆಗೆ ಆಹಾರಕ ಮಿಶ್ರಕಾಯ ಯೋಗ ಆಗುವುದಿಲ್ಲ. ಹಾಗಾಗಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಆಮೇಲೆ ಸೂಕ್ಷ್ಮ ಸಾಂಪ್ರಾಯ ಸಂಯಮದಲ್ಲಿಯೂ ಕೂಡ ಆಹಾರಕ ಮಿಶ್ರಕಾಯ ಯೋಗ ಇರುವುದಿಲ್ಲ. ಆಹಾರಕ ಮಿಶ್ರಕಾಯ ಯೋಗ ಇರುವುದಿಲ್ಲದ ಕಾರಣದಿಂದ ಅಪರ್ಯಾಪ್ತಕ ಅವಸ್ಥೆ ಸೂಕ್ಷ್ಮ ಸಾಂಪ್ರಾಯ ಚಾರಿತ್ರದಲ್ಲಿ ಕೂಡ ಇರುವುದಿಲ್ಲ. ಇನ್ನು ಯಥಾಖ್ಯಾತ ಸಂಯಮದ ಜೊತೆಗೆ ಆಗ್ತದೆ. ಏನಾಗ್ತದೆ? ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಆಗ್ತದೆ. ತಿಳಿತು? ಹೋದ್ರೆ ಮುಂದೆ ಯಥಾಖ್ಯಾತ ಚಾರಿತ್ರ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ. ಕ್ಷಾಯಿಕ 9, ಕ್ಷಾಯೋಪಶಮಿಕ ಯಾವುದು ಇರುವುದಿಲ್ಲ. ಔದಯಿಕ 3, ಪಾರಿಣಾಮಿಕ 2, ಒಟ್ಟು 14 ಭಾವಗಳು. ಯಥಾಖ್ಯಾತ ಸಂಯಮ ಇದು ಗುಣಸ್ಥಾನ 11, 12, 13, 14 4 ಗುಣಸ್ಥಾನಗಳಲ್ಲಿರುವಂತ ಸಂಯಮ. ಆದ್ರೆ 11ರಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. 12ರಲ್ಲಿಯೂ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. 13ರಲ್ಲಿ ಇದೆ ಸಮುದ್ಘಾತದ ಅವಸ್ಥೆಯಲ್ಲಿ. 14ರಲ್ಲಿಯೂ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಹಾಗಾಗಿ ಈ ಯಥಾಖ್ಯಾತ ಸಂಯಮದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಏನಾದ್ರೂ ಚರ್ಚೆ ಇದ್ರೆ ಅದು 13ನೇ ಗುಣಸ್ಥಾನಕ್ಕೆ ಸಂಬಂಧಪಟ್ಟದ್ದು ಅಂತ ತಿಳ್ಕೋಬೇಕು. ಆ ಗುಣಸ್ಥಾನ ಸಂಬಂಧಿ ಈ ಸಂಯಮದ ಜೊತೆಗೆ ಅಂದ್ರೆ ಯಥಾಖ್ಯಾತ ಸಂಯಮದ ಜೊತೆಗೆ ಯಾವ್ಯಾವ ಭಾವ ಆಗ್ಬಹುದು? ಔಪಶಮಿಕದ್ದು 1 ಭಾವ ಆಗೋದಿಲ್ಲ.
ಕ್ಷಾಯಿಕದಲ್ಲಿ 9 ಭಾವಗಳಿವೆ. ಎಲ್ಲಾನು ಇದೆ. ಸಮ್ಯಕ್ತ್ವ, ಚಾರಿತ್ರ, ಜ್ಞಾನ, ದರ್ಶನ, ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಎಲ್ಲಾ ಕ್ಷಾಯಿಕ ಭಾವಗಳು ಇವೆ. ಇನ್ ಕ್ಷಾಯೋಪಶಮಿಕದ ಕೂಡ ಯಾವ ಭಾವಗಳು ಇರುವುದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಕರ್ಮಗಳು, ಘಾತಿ ಕರ್ಮಗಳೆಲ್ಲ ನಾಶ ಆಗಿವೆ. ಇನ್ ಔದೈಕ ಭಾವಗಳಲ್ಲಿ ಗತಿ ಯಾವುದಿದೆ? ಮನುಷ್ಯ ಗತಿ. ಅದು ಒಂದು ಉದಯದಲ್ಲಿದೆ. ಕಷಾಯಗಳಿರುವುದಿಲ್ಲ, ವೇದ ಇರುವುದಿಲ್ಲ, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇರುವುದಿಲ್ಲ, ಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇರ್ತದೆ. ಯಾಕೆಂದ್ರೆ ಇನ್ನು ಸಿದ್ಧ ಭಗವಾನ್ ಆಗಿಲ್ಲ. ಲೇಷದಲ್ಲಿ ಒಂದು ಶುಕ್ಲಲೇಶ ಇರ್ತದೆ. ಹಾಗಾಗಿ ಔದೈಕ ಭಾವಗಳೆಷ್ಟು? 3. ಆಮೇಲೆ 2 ಪಾರಿಣಾಮಿಕ ಭಾವಗಳಿರ್ತವೆ. ಒಂದು ಜೀವತ್ವ, ಇನ್ನೊಂದು ಭವ್ಯತ್ವ. ಎಲ್ಲ ಸೇರಿಸಿ 14 ಭಾವಗಳು. ಹಾಗಾಗಿ ಕೇವಲ ಜ್ಞಾನದ ಜೊತೆಗೆ ಅಥವಾ ಯಥಾಖ್ಯಾತ ಸಂಯಮದ ಜೊತೆಗೆ ಜೀವದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 14 ಭಾವಗಳು ಆಗುತ್ತವೆ. ಇನ್ನು 14ನೇ ಗುಣಸ್ಥಾನದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. ತಿಳಿತು? ತಿಳಿತಾ ಇದೆ ಎಲ್ಲರಿಗೂ? ತಿಳಿತಾ ಇದೆ. ಅಸಂಯಮ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ ಪುಟ ಸಂಖ್ಯೆ 119. ಅಸಂಯಮ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಯೋಪಶಮಿಕ 14, ಔದೈಕ 21, ಪಾರಿಣಾಮಿಕ 3, ಒಟ್ಟು 40 ಭಾವಗಳು. ಇದರ ವಿಶೇಷತೆ ಅಸಂಯಮ ಮಾರ್ಗಣೆಯ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಗುಣಸ್ಥಾನ 1, 2 ಹಾಗೂ 4 ಇರುತ್ತವೆ. ಅವುಗಳಲ್ಲಿ ಭಾವ ಸಾಮಾನ್ಯ ನಿವೃತ್ತಿ ಅಪರ್ಯಾಪ್ತಕ ಗುಣಸ್ಥಾನದ ಸಮಾನ ಇರುತ್ತದೆ. ಅಸಂಯಮ ಇದು ಕೂಡ ಸಂಯಮ ಮಾರ್ಗಣ ಇದೆ. ಅಸಂಯಮ ಅಂದ್ರೆ ಸಂಯಮ ಇಲ್ಲದೆ ಇರುವಂತದ್ದು ಕೂಡ ಸಂಯಮ ಮಾರ್ಗಣದಲ್ಲಿ ಬರ್ತದೆ. ನಿವೃತ್ತಿ ಅಪರ್ಯಾಪ್ತಕ ಅಂದ್ರೆ ಗುಣಸ್ಥಾನ 1, ಗುಣಸ್ಥಾನ 2, ಗುಣಸ್ಥಾನ 4 ಈ 3 ಗುಣಸ್ಥಾನಗಳಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಸಂಯಮ ಮಾರ್ಗಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಸಾಮಾನ್ಯ ರೂಪದಿಂದ ಏನೇನು ಭಾವಗಳಾಗುವುದು? 3 ಗುಣಸ್ಥಾನ ಸೇರಿ. ಔಪಶಮಿಕ ಭಾವಗಳು 1 ಆಗಬಹುದು. ವೈಮಾನಿಕ ದೇವತೆಗಳಲ್ಲಿ ಜನ್ಮ ತಾಳುವವರ ಅಪೇಕ್ಷದಿಂದ. ಕ್ಷಾಯಿಕ ಭಾವಗಳಲ್ಲಿ ಕೂಡ 1 ಭಾವ ಇರಬಹುದು, ಸಮ್ಯಕ್ತ್ವ ಭಾವ. ಇನ್ ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನ ಭಾವ ಇರಬಹುದು, ಮತಿ, ಶ್ರುತ, ಅವಧಿ. ಅಜ್ಞಾನ ಭಾವ 2 ಇರಬಹುದು, ಮಿಥ್ಯಾತ್ವದ ಜೊತೆಗೆ ಜನ್ಮ ತಾಳುವವರ ಅಪೇಕ್ಷದಿಂದ. ಕೋಮತಿ, ಕುಶ್ರುತ. ದರ್ಶನ ಭಾವಗಳು 3 ಆಗಬಹುದು, ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳು 5 ಇರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಬಹುದು ಅಸಂಯಮ ಮಾರ್ಗಣದಲ್ಲಿ. ಚಾರಿತ್ರ ಇರುವುದಿಲ್ಲ, ಯಾಕಂದ್ರೆ ಅಸಂಯಮ ಮಾರ್ಗಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಯಾವ ಚಾರಿತ್ರವೂ ಇರುವುದಿಲ್ಲ, ಸಂಯಮವೂ ಇರುವುದಿಲ್ಲ. ಎಷ್ಟು ಭಾವ ಆಯ್ತಿದು? 16. ಆಮೇಲೆ ಔದೈಕ ಭಾವಗಳಲ್ಲಿ ಅಸಂಯಮದ ಜೊತೆಗೆ ಜೀವಗಳ 4 ಗತಿಯಲ್ಲಿ ಜನ್ಮ ತಾಳ್ತವೆ. ಹಾಗಾಗಿ 4 ಗತಿಗಳ ಉದಯ ಇರ್ತದೆ. ಕಷಾಯಗಳ 4, ವೇದಗಳಲ್ಲಿ 3 ವೇದದ ಜೊತೆಗೆ ಜೀವಗಳ ಜನ್ಮ ಆಗ್ತಿದೆ. ಅಪರ್ಯಾಪ್ತಕ ಅವಸ್ಥೆ ಇದೆ, ಅಸಂಯಮನೂ ಇದೆ, ಮಿಥ್ಯಾದರ್ಶನವೂ ಇದೆ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳು ಇವೆ. ಎಷ್ಟಾಯ್ತು? 21. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ, ಅಭವ್ಯ ಎಲ್ಲಾ ಸೇರಿ 40 ಭಾವಗಳು ಅಸಂಯಮ ಮಾರ್ಗಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕರಲ್ಲಿ ಇರಲು ಸಾಧ್ಯ. 40 ಭಾವಗಳಿರಲು ಸಾಧ್ಯ.
ಇದು ಗುಣಸ್ಥಾನ 1, 2, 4 ಮೂರರ ಅಪೇಕ್ಷದಿಂದಲೂ ಇಷ್ಟು ಭಾವಗಳು ಹೆಚ್ಚಂದ್ರೆ ಆಗಬಹುದು. ಇನ್ನು ಒಂದೊಂದು ಗುಣಸ್ಥಾನಗಳ ಅಪೇಕ್ಷದಿಂದ ನೋಡುವುದಾದ್ರೆ ಹಿಂದೆ ಏನು ಗುಣಸ್ಥಾನ 1 ಇತ್ಯಾದಿ ಅಲ್ಲಿ ಆಗುವಂತಹ ಭಾವಗಳನ್ನು ನೋಡಿದೆವಲ್ಲ, ಅದೇ ರೀತಿ ಬರ್ತದೆ ಅಂತ ಹೇಳ್ತಾರೆ. ಒಂದು ಉದಾಹರಣೆಗೆ ನೋಡ್ರಿ, ಗುಣಸ್ಥಾನ 1ರಲ್ಲಿ ಅಸಂಯಮದಲ್ಲಿ ಏನೇನಾಗಬಹುದು? ನಿವೃತ್ತಿ ಅಪರ್ಯಾಪ್ತಿ, ಔಪಶಮಿಕ ಭಾವ ಇರಬಹುದೇನೋ? ಇಲ್ಲ, ಇರುವುದಿಲ್ಲ. ಭಾವ ಇರೋದಿಲ್ಲ. ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಇರುವುದಿಲ್ಲ, ಅಜ್ಞಾನ 2 ಇರ್ತದೆ. 2 ಇರುತ್ತೆ. ಭೂಮತಿ ಕುಶ್ರುತ, ದರ್ಶನ 2, ಚಕ್ಷು ಅಚಕ್ಷು. ಲಬ್ಧಿಗಳಲ್ಲಿ 5, ಸಮ್ಯಕ್ತ್ವ ಇಲ್ಲ, ಚಾರಿತ್ರ ಇಲ್ಲ, ಸಂಯಮ ಇಲ್ಲ. ಕ್ಷಾಯೋಪಶಮಿಕದಲ್ಲಿ 9 ಭಾವ. ಔದೈಕದಲ್ಲಿ 4 ಗತಿಗಳಲ್ಲಿ ಜನ್ಮ ಇದೆ, ಗುಣಸ್ಥಾನ ಮಿಥ್ಯಾತ್ವದಲ್ಲಿ. ಕಷಾಯಗಳಲ್ಲಿ 4 ಕಷಾಯ ಇದೆ, ವೇದಗಳಲ್ಲಿ 3 ವೇದ ಇದೆ, ಮಿಥ್ಯಾದರ್ಶನ ಇದೆ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ, ಲೇಷದಲ್ಲಿ ಎಲ್ಲಾ ಲೇಷಗಳು ಇರಲಿಕ್ಕೆ ಸಾಧ್ಯ. ಆಮೇಲೆ ಪಾರಿಣಾಮಿಕ ಎಲ್ಲ ಎಷ್ಟಾಯ್ತು? ಔದೈಕ 21, ಪಾರಿಣಾಮಿಕ 3. 24 + 9 33 ಭಾವಗಳು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಅಸಂಯಮ ಮಾರ್ಗಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಆಗಲಿಕ್ಕೆ ಸಾಧ್ಯ. ತಿಳಿತಾ? ತಿಳಿತು. ತಿಳಿತು ಭಯ್ಯಾಜಿ, ತಿಳಿತು. ಇಲ್ಲಿ ಕೂ ಅವಧಿ ಯಾಕಿರೋದಿಲ್ಲ? ಅದು ಜನ್ಮದ ಜೊತೆಗೆ ಇರುವುದಿಲ್ಲ. ಜನ್ಮದ ಜೊತೆಗೆ ಮರಣಕ್ಕಿಂತ ಮೊದಲ ಅಂತರ್ಮುಹೂರ್ತ, ಒಂದ್ ವೇಳೆ ಕೂ ಅವಧಿ ಇದ್ರೂ ಅಂತರ್ಮುಹೂರ್ತ ಮೊದಲು ಬಿಟ್ಟು ಹೋಗ್ತದೆ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರೋದಿಲ್ಲ. ಆಯ್ತಾ? ಮಿಥ್ಯಾತ್ವ ಗುಣಸ್ಥಾನದ್ದು ಆಯ್ತು. ಇನ್ನು 2ನೇ ಗುಣಸ್ಥಾನದಲ್ಲಿ ನೋಡಿದ್ರೆ, 2ನೇ ಗುಣಸ್ಥಾನದಲ್ಲಿ ಏನಾಗುತ್ತೆ? ಔಕ್ಷಮಿಕ ಭಾವಗಳು ಇರುವುದಿಲ್ಲ, ಕ್ಷಾಯಿಕ ಭಾವನೂ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಇರುವುದಿಲ್ಲ, ಅಜ್ಞಾನ 2, ಕುಮತಿ ಕುಶುತ. ದರ್ಶನದಲ್ಲಿ ಕೂಡ 2, ಚಕ್ಷು ಅಚಕ್ಷು. ಲಬ್ಧಿಗಳು 5, ಸಮ್ಯಕ್ತ್ವ ಇಲ್ಲ, ಚಾರಿತ್ರ ಇಲ್ಲ, ಸಂಯಮ ಇಲ್ಲ, 9 ಕ್ಷಾಯೋಪಶಮಿಕ ಆಯ್ತು. ಗತಿಗಳಲ್ಲಿ 4 ಗತಿ ಬಿಟ್ಟು 3 ಗತಿ. ಕಷಾಯಗಳು 4, ವೇದ 3 ಪ್ರದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ 6 ಲಕ್ಷಣ. ಎಲ್ಲ ಎಷ್ಟಾಯ್ತು? ಔದೈಕದೆಷ್ಟು? 19. 19 3 ಗತಿ 2 ಕಡಿಮೆ ಆಗ್ತದೆ. 3 ಗತಿ, 1 ಮಿಥ್ಯಾದರ್ಶನ. 3 ಗತಿಗಳ ಮಾತ್ರ ಇದೆ, 1 ನರಕಗತಿ ಇಲ್ಲ, ಮಿಥ್ಯಾದರ್ಶನ ಇಲ್ಲ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 2, ಜೀವತ್ವ, ಭವ್ಯತ್ವ. ಅಭವ್ಯತ್ವ ಇರೋದಿಲ್ಲ. ಅಂದ್ರೆ ಎಲ್ಲಾ ಸೇರಿ ಎಷ್ಟು ಭಾವ ಆಯ್ತು? 30 ಭಾವಗಳು. 30 ಭಾವಗಳು. ಕ್ಷಾಯೋಪಶಮಿಕದ್ದು 9, ಔದೈಕದ್ದು 19, ಪಾರಿಣಾಮಿಕದ್ದು 2, ಎಲ್ಲ ಸೇರಿ 30. ತಿಳಿತು? ತಿಳಿತು ಭಯ್ಯಾಜಿ. ಇನ್ನು 4ನೇ ಗುಣಸ್ಥಾನದಲ್ಲಿ ನೋಡ್ರಿ, ಔಪಶಮಿಕದ್ದು 1 ಭಾವ ಇದೆ, ಕ್ಷಾಯಿಕದಲ್ಲಿ ಕೂಡ 1 ಇರ್ತದೆ, ಕ್ಷಾಯಿಕ ಸಮ್ಯಕ್ತ್ವ. ಜ್ಞಾನದಲ್ಲಿ 3 ಇರಬಹುದು, ಮತಿಶುದ್ಧ ಅವಧಿ, ಅಜ್ಞಾನ ಇರುವುದಿಲ್ಲ, ದರ್ಶನ 3 ಇರಬಹುದು, ಲಬ್ಧಿಗಳು 5 ಇದೆ, ಸಮ್ಯಕ್ತ್ವ 1 ಇರಬಹುದು, ಕ್ಷಾಯೋಪಶಮಿಕ. ಚಾರಿತ್ರ ಇಲ್ಲ, ಇಲ್ಲ. ಚಾರಿತ್ರ ಇಲ್ಲ, ಸಂಯಮ ಇಲ್ಲ. ಎಷ್ಟಾಯ್ತು? 12. ಔದೈಕದಲ್ಲಿ ಗತಿಗಳು ಎಷ್ಟಾಗಬಹುದು? 4ನೇ ಗುಣಸ್ಥಾನದಲ್ಲಿ ಎಲ್ಲಾ ಗತಿಗಳಿವೆ. ಕಷಾಯಗಳು 4,
ವೇದದಲ್ಲಿ ವೇದದಲ್ಲಿ 3 ವೇದ. ಮೂರು ಇಲ್ಲ. ವೇದದಲ್ಲಿ 2. ಎರಡು ಕರೆಕ್ಟ್. ಶ್ರೀಪರ್ಯಾದಲಾಗ ಅಪರ್ಯಾಪ್ತಕ ಅವಸ್ಥೆ ಆಗಿಲ್ಲ. ಆಗಿದೆ. ನಪುಂಸಕ ವೇದ, ಪುರುಷ ವೇದ. ವೇದ 2 ವೇದ. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ, ಲೇಷದಲ್ಲಿ ಎಲ್ಲ ಇದೆ. ಎಷ್ಟಾಯ್ತು ಎಲ್ಲ ಸೇರಿ? 19. 2 ಪಾರಿಣಾಮಿಕ ಭಾವಗಳು. 19. ಎಷ್ಟಾಯ್ತು? 33. 35. 35 ಸರಿ ಇದೆ. ಒಟ್ಟು 35 ಭಾವಗಳು 4ನೇ ಗುಣಸ್ಥಾನದಲ್ಲಿ, ಅಸಂಯಮದಲ್ಲಿ, ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಆಗಲು ಸಾಧ್ಯ. ಸಂಯಮ ಮಾರ್ಗಣದಲ್ಲಿ ತಿಳಿತು. ಇನ್ನು ಸಂಯಮದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ, ಅದಕ್ಕಾಗಿ ಅದರ ಚರ್ಚೆ ಇಲ್ಲ. ಸಂಯಮದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ, 5ನೇ ಗುಣಸ್ಥಾನದಲ್ಲಿ ಇರುವುದಿಲ್ಲ, ಹಾಗಾಗಿ ಅಲ್ಲಿನ ಚರ್ಚೆ ಇಲ್ಲ. ತಿಳಿದ? ಗೊತ್ತಾಯ್ತು. ದರ್ಶನ ಮಾರ್ಗಣೆ ಚಕ್ಷು ಅಚಕ್ಷು ದರ್ಶನ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಶಾಯಿಕ 1, ಶಾಯೋಪಶಮಿಕ 13, ಔದಯಿಕ 21, ಪಾರಿಣಾಮಿಕ 3, ಒಟ್ಟು 39 ಭಾವಗಳು. ಇನ್ನು ದರ್ಶನ ಮಾರ್ಗಣದಲ್ಲಿ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಕೇವಲ ದರ್ಶನ 4 ಇದೆ. ಅದರಲ್ಲಿ ನಮಗೀಗ ಚಕ್ಷು ಮತ್ತು ಅಚಕ್ಷು ದರ್ಶನದ ಮಾರ್ಗಣೆಯಲ್ಲಿ ಆಗುವಂತಹ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯನ್ನ ಕುರಿತು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಭಾವಗಳು ಏನೇನಾಗಬಹುದು ಅಂತ. ಚಕ್ಷು ದರ್ಶನ, ಅಚಕ್ಷು ದರ್ಶನದಲ್ಲಿ ಔಪಶಮಿಕ ಭಾವಗಳು ಇರಬಹುದು. ಯಾವುದಿರಬಹುದು? ದ್ಯೋಪಶಮ ಸಮ್ಯಕ್ತ್ವ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರಬಹುದು, ವೈಮಾನಿಕ ದೇವರಲ್ಲಿ ಜನ್ಮ ತಾಳುವಾಗ. ಕ್ಷಾಯಿಕ ಸಮ್ಯಕ್ತ್ವ ಭಾವವು ಕೂಡ ಇರಬಹುದು, ಜನ್ಮದ ಜೊತೆಗೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ 3 ಇರಲಿಕ್ಕೆ ಸಾಧ್ಯವಿದೆ. 3 ಜ್ಞಾನಗಳಿರಬಹುದು, ಮತೀಶುದ, ಅವಧಿ. ಆಮೇಲೆ ಅಜ್ಞಾನ ಭಾವಗಳು ಕೂಡ 2 ಇರಲಿಕ್ಕೆ ಸಾಧ್ಯ, ಕುಮತಿ, ಕುಶುತ. ಮೊದಲನೇ ಇದನ್ನ ಅರ್ಥ ನಾವು ಮಾಡ್ಕೋಬೇಕೇನು? ಈಗ ಚಕ್ಷು ದರ್ಶನ, ಚಕ್ಷು ಅಚಕ್ಷು ದರ್ಶನ ಮಾರ್ಗಣ ಇದೆ. ಈ ದರ್ಶನದ ಜೊತೆಗೆ ಅಪರ್ಯಾಪ್ತಕ ಅವಸ್ಥೆ ಯಾವ್ಯಾವ ಗುಣಸ್ಥಾನದಲ್ಲಿ ಇರಬಹುದು ಅದು ಗೊತ್ತಿದೆ? 1, 2, 4, 6 ಕರೆಕ್ಟ್ ಇದೆ. 2, 4 ಈ 4 ಗುಣಸ್ಥಾನಗಳಲ್ಲಿ ಅಪರ್ಯಾಪ್ತಕ ಅವಸ್ಥೆ ಚಕ್ಷು ಅಚಕ್ಷು ದರ್ಶನ ಜೊತೆಗೆ ಆಗ್ತದೆ. ಅವುಗಳ ಸಾಮಾನ್ಯ ಚರ್ಚೆ ಇಲ್ಲಿ ನಡೀತಾ ಇದೆ. ಜ್ಞಾನದಲ್ಲಿ 3 ಮತೀಶುದ, ಅವಧಿ. ಅಜ್ಞಾನದಲ್ಲಿ 2 ಕುಮತಿ, ಕುಶುತ. ಗುಣಸ್ಥಾನ 1, 2ರ ಅಪೇಕ್ಷೆ. ದರ್ಶನದಲ್ಲಿ ಯಾವುದು ಮಾರ್ಗಣ ಇದೆ ಅದು ಚಕ್ಷು ಅಚಕ್ಷು. ಚಕ್ಷು ಅಚಕ್ಷು ಒಂದೇ. ದರ್ಶನದಲ್ಲಿ ಚಕ್ಷು ಅಚಕ್ಷು ಒಂದೇ. ಒಂದೇ ಅಂದ್ರೆ ಚಕ್ಷು ಇರ್ಬೋದು ಅಥವಾ ಅಚಕ್ಷು ಇರ್ಬೋದು, ಆ ಥರನಾ? ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಎವರಿ1 ಮಾಡಿದ್ದೀನಿ, ಆನ್ ಮಾಡ್ಕೊಳಪ್ಪ. ಮಾರ್ಗಣದಲ್ಲಿ ಚಕ್ಷು ಅಚಕ್ಷು ದರ್ಶನ ಇದು ಸ್ವಕೀಯ ಅಂತಿದೆ. ಸ್ವಕೀಯ ಅಂತಂದ್ರೆ ಯಾವುದು ಮಾರ್ಗಣ ನಡೀತಾ ಇದೆ ಅದು ಒಂದೇ ಅಂತ ಲೆಕ್ಕ, 2 ಅಂತ ಅಲ್ಲ, ಅದು ಒಂದೇ. ಲಬ್ಧಿಗಳಲ್ಲಿ 5 ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಕ್ಷಾಯೋಪಶಮಿಕದಲ್ಲಿ ಸಮ್ಯಕ್ತ ಭಾವ
ಇರಬಹುದು, ಒಂದು ಇರುತ್ತೆ. ಇರಬಹುದು, ಸಂಯಮ ಇರುವುದಿಲ್ಲ. ಎಷ್ಟಾಯ್ತು? 13. 13 ಆಗುತ್ತೆ. 13. ಆಮೇಲೆ ಔದೈಕ ಭಾವಗಳಲ್ಲಿ 4 ಗತಿಗಳಲ್ಲಿ ಚಕ್ಷು ಅಚಕ್ಷು ದರ್ಶನ ಇದೆ. ಕಷಾಯಗಳ 4 ಇದೆ. ವೇದಗಳಲ್ಲಿ 3 ವೇದಗಳ ಜೊತೆಗೆ ಚಕ್ಷು ಅಚಕ್ಷು ದರ್ಶನ ಅಪರ್ಯಾಪ್ತಕ ಅವಸ್ಥೆ ಆಗಲಿಕ್ಕೆ ಸಾಧ್ಯ ಇದೆ. ಮಿಥ್ಯಾದರ್ಶನ ಜೊತೆಗೂ ಇದೆ, ಅಜ್ಞಾನದ ಜೊತೆಗೂ ಇದೆ, ಅಸಂಯಮದ ಜೊತೆಗೂ ಇದೆ, ಅಸಿದ್ಧತ್ವದಲ್ಲಿಯೂ ಇದೆ. ಅಸಿದ್ಧತ್ವದ ಜೊತೆಗೂ ಕೂಡ ಚಕ್ಷು ಅಚಕ್ಷು ದರ್ಶನ ಇದೆ. ಲೇಷಗಳಲ್ಲಿ 6 ಲೇಷಗಳು ಇರಲಿಕ್ಕೆ ಸಾಧ್ಯ. ಎಷ್ಟಾಯ್ತು? 21. 21. ಪಾರಿಣಾಮಿಕ ಭಾವಗಳಲ್ಲಿ ಕ್ಷಾಯಿ 3 ಭಾವಗಳಿದೆ. ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಚಕ್ಷು ಅಚಕ್ಷು ದರ್ಶನವನ್ನ ಹೊಂದಿರಲಿಕ್ಕೆ ಸಾಧ್ಯ ಇದೆ. ಎಲ್ಲ ಸೇರಿ ಎಷ್ಟಾಯ್ತು? 39. ಇದು ಚಕ್ಷು ಅಚಕ್ಷು ದರ್ಶನದ ಸಾಮಾನ್ಯ ಕಥನ. ತಿಳಿದು ನಿತ್ಯಾತ್ವ ಗುಣಸ್ಥಾನ ಚಕ್ಷು ಅಚಕ್ಷು ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಾಯೋಪಶಮಿಕ 8, ಔದೈಕ 21, ಪಾರಿಣಾಮಿಕ 3, ಒಟ್ಟು 32 ಭಾವಗಳು. ಇನ್ನು ಇದರಲ್ಲಿ ಗುಣಸ್ಥಾನ 1, 2, 4, 6 4 ಗುಣಸ್ಥಾನಗಳ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಚಕ್ಷು ಅಚಕ್ಷು ದರ್ಶನ ಇರುವುದರಿಂದ ಆ ಗುಣಸ್ಥಾನಗಳನ್ನು ಕೂಡ ಬೇರೆಯಾಗಿ ಚರ್ಚೆ ಮಾಡ್ತಾರೆ. ಇನ್ನು ಚಕ್ಷು ಅಚಕ್ಷು ದರ್ಶನ ಮಾರ್ಗಣದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಯಾವ ಯಾವ ಭಾವಗಳ ಆಗಬಹುದು ಅನ್ನೋದನ್ನ ಹೇಳ್ತಾರೆ. ಇವಾಗ ಗುಣಸ್ಥಾನ ಯಾವುದಿದೆ? ಮಿಥ್ಯಾತ್ವ. ಮಾರ್ಗಣ ಯಾವುದಿದೆ? ಚಕ್ಷು ಅಚಕ್ಷು. ಅದರಲ್ಲೂ ನಿವೃತ್ತಿ ಅಪರ್ಯಾಪ್ತಕ ಇದೆ, ದರ್ಶನ ಮಾರ್ಗಣ ಅಂತ. ಔಪಶಮಿಕ ಭಾವಗಳು ಇರುವುದಿಲ್ಲ. ಕ್ಷಾಯಿಕ ಭಾವಗಳು ಮಿಥ್ಯಾತ್ವದಲ್ಲಿ ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಇರುವುದಿಲ್ಲ, ಯಾಕೆಂದ್ರೆ ಮಿಥ್ಯಾತ್ವ ಇದೆ. ಅಜ್ಞಾನ, ಕುಮತಿ, ಕುಶುತ 2. ಇನ್ನು ದರ್ಶನದಲ್ಲಿ ಚಕ್ಷು ಅಚಕ್ಷು ದರ್ಶನ ಮಾರ್ಗಣ 1. ಆಮೇಲೆ ಲಬ್ಧಿಗಳಲ್ಲಿ 5 ಇದೆ. ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಇನ್ನು ಮಿಥ್ಯಾತ್ವ ಇದೆ ಅಂತಂದ್ರೆ ಸಮ್ಯಕ್ತ್ವ ಇಲ್ಲ, ಚಾರಿತ್ರ ಇಲ್ಲ, ಸಂಯಮ ಇಲ್ಲ. ಎಷ್ಟಾಯ್ತು ಇದು? ಈ ಭಾವಗಳು 8 ಭಾವ. 8. ಇನ್ನು ಔದೈಕ ಭಾವಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನದ ಜೊತೆಗೆ ಚಕ್ಷು ಅಚಕ್ಷು ದರ್ಶನದಿಂದ ಜನ್ಮ ತಾಳುವಂತ ಜೀವರು 4 ಗತಿಯಲ್ಲಿದ್ದಾರೆ. ಈ ಗತಿಗಳು 4, ಕಷಾಯಗಳು 4 ಇರ್ತವೆ. 3 ವೇದದ ಜೀವರಲ್ಲಿ ಚಕ್ಷು ಅಚಕ್ಷು ದರ್ಶನ ಮಿಥ್ಯಾತ್ವದ ಜೊತೆಗಿದೆ. ಮಿಥ್ಯಾ ದರ್ಶನ ಇದೆ, ಅಜ್ಞಾನನೂ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ, ಎಲ್ಲಾ ಲೇಷಗಳೂ ಇವೆ. ಎಷ್ಟಾಯ್ತು? 21. ಇನ್ನು ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳು. ಜೀವತ್ವ, ಭವ್ಯತ್ವ, ಅಭವ್ಯತ್ವ 3 ಇರ್ತವೆ. ಯಾಕಂದ್ರೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಎಲ್ಲ ಇರ್ಲಿಕ್ಕೆ ಸಾಧ್ಯತೆ. ಎಷ್ಟು ಭಾವ ಆಯ್ತು? 32 ಭಾವಗಳು. 2 ಭಾವಗಳು. ಇದು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಚಕ್ಷು ಅಚಕ್ಷು ದರ್ಶನ ಮಾರ್ಗಣದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇಷ್ಟು ಭಾವಗಳಾಗಲು ಸಾಧ್ಯ. ತಿಳಿಯಿತು? ಮುಂದೆ ಎರಡನೇ ಗುಣಸ್ಥಾನ ಸಾಸಾಧನ ಗುಣಸ್ಥಾನದಲ್ಲಿ ಚಕ್ಷು ಅಚಕ್ಷು ದರ್ಶನ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಯೋಪಶಮಿಕ 8, ಔದೈಕ 19, ಪಾರಿಣಾಮಿಕ 2, ಒಟ್ಟು 29 ಭಾವಗಳು. ಇನ್ನು ಎರಡನೇ ಗುಣಸ್ಥಾನದಲ್ಲಿ ಏನೇನಾಗ್ತದೆ?
ಚಕ್ಷು ದರ್ಶನದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಔಪಶಮಿಕ ಭಾವ ಯಾವುದೂ ಇರುವುದಿಲ್ಲ. ಶಾಯಿಕ ಭಾವ ಯಾವುದೂ ಇರೋದಿಲ್ಲ. ಶಾಯಿಕ ಭಾವಗಳು ಯಾವುವು ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಭಾವ ಇಲ್ಲ, ಅಜ್ಞಾನ ಭಾವ ಎರಡಿದೆ. ಕೂಮತಿ ಕುಶುತ ದರ್ಶನದಲ್ಲಿ ಒಂದು ಚಕ್ಷು ದರ್ಶನ. ಲಬ್ಧಿಗಳಲ್ಲಿ 5. ಸಮ್ಯಕ್ತ್ವ ಇಲ್ಲ, ಚಾರಿತ್ರ ಇಲ್ಲ, ಸಂಯಮ ಇಲ್ಲ. ಕ್ಷಾಯೋಪಶಮಿಕದ್ದು 8 ಭಾವ ಆಯಿತು. ಆಮೇಲೆ ಔದೈಕದಲ್ಲಿ 2ನೇ ಗುಣಸ್ಥಾನದ ಜೊತೆಗೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ನರಕ ಗತಿಯಲ್ಲಿ ಇರುವುದಿಲ್ಲ. ಹಾಗಾಗಿ 3 ಗತಿಗಳ ಉದಯ ಇದೆ. ಕಷಾಯಗಳಲ್ಲಿ 4 ಇದೆ. ವೇದಗಳಲ್ಲಿ 3 ವೇದಗಳಿರಲು ಸಾಧ್ಯ. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇರುತ್ತದೆ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳು ಇರಲು ಸಾಧ್ಯ. ಔದೈಕ ಭಾವ ಎಷ್ಟಾಯ್ತು? 19 ಪಾರಿಣಾಮಿಕ ಭಾವಗಳು 2, ಜೀವತ್ವ ಮತ್ತು ಭವ್ಯತ್ವ. ಯಾಕೆಂದ್ರೆ ಅಭವ್ಯ ಜೀವ ಗುಣಸ್ಥಾನ 2ನ್ನ ಹೊಂದುವುದಿಲ್ಲ. ಹಾಗಾಗಿ ಎಷ್ಟು ಭಾವಗಳಾದವು? 29 ಭಾವಗಳು. ಸರಿ ಇದೆ. ಇದು 2ನೇ ಗುಣಸ್ಥಾನದ ಚರ್ಚೆ. 4ನೇ ಗುಣಸ್ಥಾನ ಅವಿರತ ಸಮ್ಯಕ್ತ ಗುಣಸ್ಥಾನ. ಅಚಕ್ಷು ದರ್ಶನ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 10, ಔದೈಕ 19, ಪಾರಿಣಾಮಿಕ 2, ಒಟ್ಟು 33 ಭಾವಗಳು. ವಿಶೇಷತೆ: ಅಚಕ್ಷು ದರ್ಶನದ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಪ್ರಮತ್ತವಿರತ ಗುಣಸ್ಥಾನದಲ್ಲಿ ಭಾವ ಸಾಮಾನ್ಯ ನಿವೃತ್ತಿ ಅಪರ್ಯಾಪ್ತಕ ಗುಣಸ್ಥಾನದ ಪ್ರಮತ್ತವಿರತ ಗುಣಸ್ಥಾನದಲ್ಲಿ 2 ದರ್ಶನ ಕಡಿಮೆ ಮಾಡಿದರೆ 25 ಭಾವಗಳು ಇರುತ್ತವೆ. ಇನ್ನು ಗುಣಸ್ಥಾನ 4ರಲ್ಲಿ ಚಕ್ಷು ದರ್ಶನದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಔಪಶಮಿಕ ಭಾವಗಳು ಇರಬಹುದು. 1 ದುರ್ಯೋಪಶಮ ಸಮ್ಯಕ್ತ್ವದ ಅಪೇಕ್ಷದಿಂದ. ಕ್ಷಾಯಿಕ ಭಾವದಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಇರಬಹುದು. ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನಗಳಿರಬಹುದು. ಮತಿ ಶುದ್ಧಾವಧಿ. ಅಜ್ಞಾನ ಭಾವ ಇರುವುದಿಲ್ಲ. ಚಕ್ಷು ದರ್ಶನ 1 ಇರುತ್ತದೆ. ಲಬ್ಧಿಗಳ 5. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಬಹುದು. ಚಾರಿತ್ರ ಇಲ್ಲ, ಸಂಯಮ ಇಲ್ಲ. ಎಷ್ಟಿದು? ಇನ್ನು ಔದೈಕ ಭಾವಗಳಲ್ಲಿ 4 ಗತಿಗಳಲ್ಲಿ ಅವಿರತ ಸಮ್ಯಕ್ ದೃಷ್ಟಿಗಳ ಜನ್ಮ ಇರುವುದರಿಂದ ಇಲ್ಲಿ ಚಕ್ಷು ದರ್ಶನ ಇದೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಕಷಾಯಗಳು 4 ಇದೆ. ವೇದಗಳಲ್ಲಿ 2 ವೇದ ಇರುವುದು. ನಪುಂಸಕ ವೇದ ಇದೆ, ಸ್ತ್ರೀ ವೇದ ಒಂದೇ ಇಲ್ಲ. ನರಕಗತಿಯಲ್ಲಿ ಸಮ್ಯಕ್ತ್ವದ ಜೊತೆಗೆ ಜನ್ಮ ತಾಳುವಂತ ಜೀವರಲ್ಲಿ ನಪುಂಸಕ ವೇದ ಇದೆ. ಉಳಿದ ಗತಿಗಳಲ್ಲಿ ಪುರುಷ ವೇದ ಇದೆ. ಹಾಗಾಗಿ 2 ವೇದದ ಉದಯ ಇದೆ. ಆಮೇಲೆ ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ ಎಲ್ಲ ಇದೆ. ಎಷ್ಟು? ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ ಎಷ್ಟಾಯ್ತು? 33 ಎಲ್ಲ ಸೇರಿ 33 ಭಾವ. ಎಲ್ಲ ಸೇರಿ 33 ಭಾವಗಳಾಗಲು ಸಾಧ್ಯ. ಈಗ ಅಚಕ್ಷು ದರ್ಶನ ಮಾರ್ಗಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಗುಣಸ್ಥಾನ ಮಿಥ್ಯಾತ್ವದಿಂದ ಆಯ್ತು, ಗುಣಸ್ಥಾನ ಸಾಸಾಧನದಿಂದ ಆಯ್ತು, ಗುಣಸ್ಥಾನ ಅವಿರತದಿಂದ ಆಯ್ತು. ಇನ್ನೊಂದು ಗುಣಸ್ಥಾನ ಬರ್ತದೆ. ಗುಣಸ್ಥಾನ 6 ಪ್ರಮತ್ತ ವಿರತ ಗುಣಸ್ಥಾನ. ಅದೇನು ಹಿಂದೆ ಅಪರ್ಯಾಪ್ತಕ ಅವಸ್ಥೆಯ ಒಂದು ಚರ್ಚೆ ಮಾಡಿದಾರಲ್ಲ, ಆ ಗುಣಸ್ಥಾನದಲ್ಲಿ ಅದರಂತೆಯೇ ಭಾವಗಳು ಸಮಾನ ರೂಪದಿಂದ 25 ಭಾವಗಳಾಗ್ತವೆ ಅಂತ ಹೇಳಿದ್ದಾರೆ. ತಿಳಿತು? ಅವಧಿ ದರ್ಶನ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 11,
ಔದಯಿಕ 19, ಪಾರಿಣಾಮಿಕ 2, ಒಟ್ಟು 34 ಭಾವಗಳು. ಇದರ ವಿಶೇಷತೆ: ಅವಧಿ ದರ್ಶನದ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅವಿರತ ಸಮ್ಯಕ್ತ ಹಾಗೂ ಪ್ರಮತ್ತ ವಿರತ ಗುಣಸ್ಥಾನಗಳು ಇರುತ್ತವೆ. ಇವುಗಳಲ್ಲಿ ಚಕ್ಷು ಅಚಕ್ಷು ದರ್ಶನದ ಸಮಾನ 33 ಹಾಗೂ 25 ಭಾವಗಳು ಇರುತ್ತವೆ. ಇನ್ನು ಅವಧಿ ದರ್ಶನ ಮಾರ್ಗಣದಲ್ಲಿ, ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಏನೇನು ಭಾವಗಳಾಗುವುದು ನೋಡಿ. ಅವಧಿ ದರ್ಶನದ ಜೊತೆಗೆ ಯಾವ್ಯಾವ ಗುಣಸ್ಥಾನ ಆಗ್ತವೆ? 4 ಮತ್ತು 6 ಗುಣಸ್ಥಾನ ಆಗ್ಬೋದು. ಹಾಗಾಗಿ ಆ ಎರಡರ ಸಾಮಾನ್ಯ ಚರ್ಚೆಯಲ್ಲಿ ಇದೆ. ಔಪಶಮಿಕ ಭಾವಗಳು ಒಂದಾಗಬಹುದು. ದ್ವಿತೀಯೋಪಶಮ ಸಮ್ಯಕ್ತ ಭಾವ 4ನೇ ಗುಣಸ್ಥಾನದ ಅಪೇಕ್ಷಾದಿಂದ. ಕ್ಷಾಯಿಕ ಭಾವ ಕ್ಷಾಯಿಕ ಸಮ್ಯಕ್ತ ಆಗಬಹುದು ಅಪರ್ಯಾಪ್ತಕದಲ್ಲಿ. ಕ್ಷಾಯೋಪಶಮಿಕದಲ್ಲಿ ಜ್ಞಾನ 3 ಆಗಬಹುದು. ಮತೀಶುತ ಅವಧಿ. ಆಮೇಲೆ ಅಜ್ಞಾನ ಭಾವ ಇರೋದಿಲ್ಲ. ದರ್ಶನದಲ್ಲಿ ಯಾವ ದರ್ಶನ ನಡೀತಾ ಇದೆ? ಅವಧಿ ದರ್ಶನ. ಅವಧಿ ದರ್ಶನ. ಲಬ್ಧಿಗಳಲ್ಲಿ 5. ಸಮ್ಯಕ್ತ ಇರಬಹುದು, ಚಾರಿತ್ರನೂ ಇರಬಹುದು. ಯಾಕಂದ್ರೆ 6ನೇ ಗುಣಸ್ಥಾನದಲ್ಲಿ ಕೂಡ ಇದೆ ಅವಧಿ ದರ್ಶನ. ಹಾಗಾಗಿ ಚಾರಿತ್ರನೂ ಇದೆ. ಸಂಯಮದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಎಷ್ಟಾಯ್ತು? 11. ಇನ್ನು ಔದಯಿಕ ಭಾವಗಳಲ್ಲಿ ಅವಧಿ ದರ್ಶನದ ಜೊತೆಗೆ 4 ಗತಿಗಳಲ್ಲಿ ಜನ್ಮ ಇದೆ. ಹಾಗಾಗಿ ಗತಿಗಳಲ್ಲಿ 4 ಕಷಾಯಗಳು 4. ವೇದದಲ್ಲಿ ಸ್ತ್ರೀ ವೇದ ಇರುವುದಿಲ್ಲ, ಉಳಿದ 2 ವೇದ ಆಗಬಹುದು. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮನೂ ಇದೆ ಗುಣಸ್ಥಾನ 4ರಲ್ಲಿ. ಅಸಿದ್ಧತ್ವ ಇದೆ. ಲೇಷದಲ್ಲಿ 6 ಲೇಷಗಳಿವೆ ಗುಣಸ್ಥಾನ 4ರ ಅಪೇಕ್ಷಾದಲ್ಲಿ. ಎಷ್ಟಾಯ್ತು? 34 ಭಾವಗಳು. 2 ಭಾವಗಳು. ಜೀವತ್ವ ಎಲ್ಲ ಸೇರಿಸಿ ಒಟ್ಟು 34 ಭಾವಗಳು. 4 ಮತ್ತು 6 ಎರಡರದ್ದು ಸೇರಿಸಿ ಸಾಮಾನ್ಯ ರೂಪದಿಂದ 34. ಇನ್ನು ಕೇವಲ 4ನೇ ಗುಣಸ್ಥಾನದ ಏನಿದೆ ಅದು ಹಿಂದೆ ಆಗಿದೆ ಅಂತ ಹೇಳಿದ್ದಾರೆ. ಆದ್ರೂ ಒಮ್ಮೆ ನೋಡಿಬಿಡಿ, 2 ಗುಣಸ್ಥಾನ ಇರೋದು. 4ನೇ ಗುಣಸ್ಥಾನದಲ್ಲಿ ಅವಧಿ ದರ್ಶನದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ತಿಳಿತಾ? ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1. ಕ್ಷಾಯೋಪಶಮಿಕದಲ್ಲಿ ಜ್ಞಾನ 3 ಇರಬಹುದು, ಅಜ್ಞಾನ ಇರುವುದಿಲ್ಲ. ದರ್ಶನ 1. ಲೆಕ್ಕ ಮಾಡ್ತಿದ್ದೀರಿ? ಮಾಡ್ತೇವೆ. ದರ್ಶನ 1, ಲಬ್ಧಿಗಳು 5, ಸಮ್ಯಕ್ತ ಇದೆ, ಚಾರಿತ್ರ ಇಲ್ಲ. ಗುಣಸ್ಥಾನ 4ರಲ್ಲಿ ಚಾರಿತ್ರ ಇರುವುದಿಲ್ಲ. ಸಂಯಮ ಇಲ್ಲ. ಎಷ್ಟಾಯ್ತು ಕ್ಷಾಯೋಪಶಮಿಕದ್ದು? 10. ಆಮೇಲೆ ಔದಯಿಕದಲ್ಲಿ 4ನೇ ಗುಣಸ್ಥಾನದಲ್ಲಿ ಅವಧಿ ದರ್ಶನದ ಜೊತೆಗೆ ಎಲ್ಲಾ ಕಡೆ ಜನ್ಮ ಆಗಲಿಕ್ಕೆ ಸಾಧ್ಯತೆ. 4 ಗತಿಗಳಿವೆ, 4 ಕಷಾಯಗಳಿವೆ. ವೇದದಲ್ಲಿ 2 ವೇದ, ಪುರುಷ ವೇದ, ನಪುಂಸಕ ವೇದ. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ ಎಲ್ಲಾ ಲೇಷಗಳು. ಎಷ್ಟು? 19. ಆಮೇಲೆ ಪಾರಿಣಾಮಿಕ ಭಾವಗಳು 2. ಒಟ್ಟು 33. ಇದೇ ರೀತಿ ಹಿಂದೆ ಟೇಬಲ್ ಬೇಕು ಅಂದ್ರೆ ಹಿಂದೆ ಚರ್ಚೆ ಆಗಿದೆ, ಹಿಂದೆ ಟೇಬಲ್ ಸಿಗ್ತದೆ. ಹೀಗೆ 33 ಭಾವಗಳಾಯ್ತು. ಇನ್ನು 6ನೇ ಗುಣಸ್ಥಾನದಲ್ಲಿ ನೋಡ್ರಿ ಏನೇನಾಗ್ತದೆ. ಔಪಶಮಿಕ ಭಾವಗಳು ಇರ್ಬೋದೇನು? ಇಲ್ಲ, ಇರುವುದಿಲ್ಲ. ಕ್ಷಾಯಿಕ ಭಾವ 1 ಇರುವುದು, 1 ಸಮ್ಯಕ್ತ ಭಾವ ಇರಬಹುದು. ಕ್ಷಾಯಿಕ ಭಾವಗಳಲ್ಲಿ 6ನೇ ಗುಣಸ್ಥಾನದಲ್ಲಿ ಸಮ್ಯಕ್ತ ಭಾವ ಇರಬಹುದು. ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನ ಇರಬಹುದು. ಮತೀಶುತ ಅವಧಿ 3 ಇರಬಹುದು. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ 1 ಅವಧಿ ದರ್ಶನ. ಆಮೇಲೆ ಲಬ್ಧಿಗಳಲ್ಲಿ 5 ಲಬ್ಧಿಗಳು. ಸಮ್ಯಕ್ತ ಭಾವ ಇರಬಹುದು ಕ್ಷಾಯೋಪಶಮಿಕದ್ದು. ಚಾರಿತ್ರ ಭಾವನೂ ಇರುತ್ತೆ. ಸಂಯಮ ಇರೋದಿಲ್ಲ. ಕ್ಷಾಯೋಪಶಮಿಕದ್ದು ಎಷ್ಟು?
ಹನ್ನೊಂದು ಮೂರು ಜ್ಞಾನ, ಒಂದು ದರ್ಶನ, 5 ಲಬ್ಧಿ, ಒಂದು ಸಮ್ಯಕ್, ಒಂದು ಚಾರಿತ್ರ, 11. ಇದು ಗತಿ ಒಂದು ಔರೈಕದಲ್ಲಿ ಗತಿ ಎಷ್ಟಾಗತ್ತೆ? ಒಂದು ಮನುಷ್ಯ ಗತಿ. ಶಾಯಿಗಳಲ್ಲಿ ಶಾಯಿ ಒಂದು ಪುರುಷ ವೇದ ಮಾತ್ರ ಇರ್ತದೆ. ವೇದದಲ್ಲಿ ಒಂದು ಮಿಥ್ಯಾತ್ವ ಇರುವುದಿಲ್ಲ, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ, ಅಸಿದ್ಧತ್ವ ಇದೆ. ಲೇಷಾದಲ್ಲಿ 3 ಶಿವಲೇಶ. ಎಷ್ಟಾಯಿತು? 11 11 11 2 ಪಾರಿಣಾಮಿಕ ಭಾವಗಳು 25 ಒಟ್ಟು 26 ಆಗುತ್ತದೆ. 25 25. ಹೌದಾ? 11 ಕ್ಷಯಪುಷಮ 11 ಆಗುತ್ತೆ, 26 ಆಗುತ್ತೆ. ಅಲ್ಲ 25 ಆಗುತ್ತೆ. ಇಂದ್ರಾಣಿಯವರೇ, ಕ್ಷಯೋಕ್ಷಮ ಭಾವ 11, ಔದಯಿಕ ಭಾವ 11, ಪಾರಿಣಾಮಿಕ 2, ಮತ್ತೆ ಮೇಲ್ಗಡೆ ಕ್ಷಾಯಿಕ 1. ಔಪಶಮಿಕ ಶಾಯಿಗೆ ಒಂದು ಸಾರಿ. ಔಪಶಮಿಕ ಇರುವುದಿಲ್ಲ. 25 ಸರಿ. ಹೀಗೆ ಅವಧಿ ದರ್ಶನದಲ್ಲಿ, ನಿವೃತ್ತಿಯ ಪರ್ಯಾಪ್ತಕದಲ್ಲಿ, 6ನೇ ಗುಣಸ್ಥಾನದಲ್ಲಿ 25 ಭಾವಗಳಾಗುತ್ತವೆ. ತಿಳಿತು? ತಿಳಿತು. ಸರಿ, ಅವಧಿ ದರ್ಶನ ಆಯ್ತು. ಮುಂದೆ ನೋಡೋಣ. ಈಗ ದಿನವನ್ನು ಹೇಳಿ. ಸಿರಿಜಿಣವಾಣಿ ಜಗ ಕಲ್ಯಾಣಿ ಜಗಜನ ಮದತಮ ಮೋಹಹರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರ ಭವರುಗಹರಿ ತಿಥಯ ರಾಣಂ ದಿವ್ಯಜೋಣಿಂ ಜೋ ಪಡಯಿ ಸುಣಯಿ ಮಯೇ ಧಾರಯಿ ನಾಣಂ ಸುಖಮಣಂತಂ ಧರ್ಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. ಜೈ ಬೋಲೋ ಜಿಣವಾಣಿ ಮಾತಾ ಕಿ ಜೈ. 9 ಸಲ ನಮೋಕಾರ ಮಂತ್ರ ಜಪ.